ನಮಗೆ ಶುಚಿ ರುಚಿಯಾದ ಭೋಜನವನ್ನು ನೀಡಿ ನಮ್ಮ ಏನು ಹೇಳ್ತೇವೆ ಹೊಟ್ಟೆಗೂ ತಂಪು ನೀಡಿದ್ದಾರೆ, ಮನಸ್ಸಿಗೂ ಸಂತೋಷವನ್ನು ನೀಡಿದ್ದಾರೆ. ಇಲ್ಲಿ ನಮಗೆ ಭೋಜನ ವ್ಯವಸ್ಥೆಯನ್ನು ಮಾಡುತ್ತಿರುವಂತಹ SVT ರಾಮಣ್ಣ ಹೊಳ್ಳ, ಅಂತೆಯೇ ಅವರ ಜೊತೆಗೆ ಶ್ರೀನಿವಾಸು ಇದ್ದಾರೆ. ಹಾಗೆ ಇದಕ್ಕೆಲ್ಲ ಪೂರಕವಾಗಿ ರಾಜಾರಾಮ್ ಭಟ್ ಗಾಯತ್ರಿ ಸ್ಟೋರ್ ಇವರು ಇದ್ದಾರೆ. ನಮಗೆ ಯಾಕೆಂದರೆ ಎಲ್ಲದಕ್ಕೂ ನಮಗೆ ಆಹಾರ ಮುಖ್ಯ. ಆದ ಕಾರಣ ಅವರನ್ನು ನಾನು ಪ್ರಥಮವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನೇತೃತ್ವದಲ್ಲಿ ಶ್ರೀ ಈಶ್ವರ ಭಟ್ಟಿಯವರ ಸಾರಥ್ಯದಲ್ಲಿ 25 ವರ್ಷಗಳ ಕಾಲ ಕಾಸರಗೋಡಲ್ಲಿ ಅದು ತನ್ನ ಸೇವೆಯನ್ನು ನೀಡುತ್ತಾ ಬಂದಿದೆ. ಜಿಲ್ಲೆಯಲ್ಲಿ ಗುರುತಿಸಲ್ಪಟ್ಟ ಒಂದು ಸಂಗೀತ ಶಾಲೆ ಅದು. ಈಶ್ವರ ಭಟ್ಟರು ಇರುವುದು, ಉಷಾ ಈಶ್ವರ ಭಟ್ ಇರುವುದು ನಮ್ಮ ಪೂಜ್ಯ ಗುರುಗಳ ಕಾಲದಿಂದಲೇ ಮಠಕ್ಕೆ ಅತ್ಯಂತ ಆಪ್ತರು, ಅಭಿಮಾನಿಗಳು. ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ನಮ್ಮ ಸೇವೆಯನ್ನು ನೀಡುತ್ತಾ ಬಂದವರು. ಈಗಲೂ ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಮಠದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ನಮ್ಮ ಸೇವೆಯನ್ನು ನೀಡುತ್ತಾ ಇರುವವರು. ಅವರ ಸಂಸ್ಥೆ ಇವತ್ತು 25 ವರ್ಷಗಳನ್ನು ಕಂಡಿದೆ ಅಂದರೆ ಅದು ನಮಗೊಂದು ಹೆಮ್ಮೆಯ ವಿಷಯ. ಕಾಸರಗೋಡಿನ ಕಲಾಸಕ್ತರಿಗೆ ಅದೊಂದು ಹೆಮ್ಮೆಯ ವಿಷಯ. ಎಷ್ಟೋ ವಿದ್ಯಾರ್ಥಿಗಳನ್ನು ಈ ಸಂಸ್ಥೆಯ ಮೂಲಕ ಸಂಗೀತದ ಕ್ಷೇತ್ರಕ್ಕೆ ಪರಿಚಯಿಸಿದಂತಹ ಒಂದು ಸಂಸ್ಥೆ ಅದು. ಸ್ವತಃ ತಾವು ಕೂಡ ಹಲವಾರು ಕಚೇರಿಗಳನ್ನು ಹಲವಾರು ಸಂದರ್ಭಗಳಲ್ಲಿ ಜಿಲ್ಲೆಯ ಮತ್ತು ಜಿಲ್ಲೆಯ ಹೊರತಾಗಿ ಅನೇಕ ಕಡೆಗಳಲ್ಲಿ ನೀಡುತ್ತಾ ಬಂದಿರುವಂಥವರು ಉಷಾ ಈಶ್ವರ ಭಟ್ ಅವರು.
ಇವತ್ತು ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ 2 ದಿವಸಗಳ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ರೂಪುಗೊಳಿಸಿ ಆ ಕಾರ್ಯಕ್ರಮಗಳು ಇವತ್ತು ಇಲ್ಲಿ ಸಂಪನ್ನಗೊಳ್ತಾ ಇವೆ. ನಿನ್ನೆಯೂ ಅತ್ಯಂತ ಸುಂದರವಾದ ಒಂದು ವಯಲಿನ್ ಸೋಲೋ ಕಚೇರಿ ಕೂಡ ಈ ವೇದಿಕೆಯಲ್ಲಿ ಕಲಾವಿದರು ನೀಡಿದರು. ಇವತ್ತು ಕೂಡ ಅತ್ಯಂತ ಸುಂದರವಾದ ಸಂಗೀತದ ಸುಧೆಯನ್ನು ಕಲಾವಿದರು ಹರಿಸಲಿದ್ದಾರೆ. ಆ ದೃಷ್ಟಿಯಿಂದ ಪ್ರಥಮವಾಗಿ ಈ ಸಂಸ್ಥೆಯನ್ನು ಇಷ್ಟು ವರ್ಷಗಳ ಕಾಲ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಂತಹ ಉಷಾ ಈಶ್ವರ ಭಟ್ ದಂಪತಿಗಳನ್ನು ಮೊದಲಾಗಿ ಅಭಿನಂದಿಸ್ತಾ ಇದ್ದೇವೆ. ಸಂಗೀತ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗ. ನಮ್ಮ ಭಾರತದ ಸಂಸ್ಕೃತಿಯ ಜೀವಾಳವೇ ಕಲೆಗಳು. ಕಲೆಗಳ ಜೀವಾಳ ಸಂಗೀತ. ಸಂಗೀತವಿಲ್ಲದ ಯಾವುದೇ ಕಲೆ ಇಲ್ಲ. ಯಾವುದೇ ಕಲೆಯನ್ನು ನಾವು ನೋಡಿದರೂ ಅದರಲ್ಲಿ ಸಂಗೀತ, ಖಂಡಿತವಾಗಿಯೂ ಸಂಗೀತವೇ ಅದರ ಜೀವಾಳ ಮತ್ತು ಅದರ ಅಡಿಪಾಯ. ಈ ದೃಷ್ಟಿಯಿಂದ ಇವತ್ತು ಎಲ್ಲ ಕಲಾವಿದರು ಸಂಗೀತದ ಅರಿವನ್ನು ಇದ್ದುಕೊಂಡೇ ತಮ್ಮ ಕಲೆಯ ಪ್ರದರ್ಶನವನ್ನು ನೀಡ್ತಾರೆ. ಆದ್ದರಿಂದ ಇವತ್ತು ಕಲೆಗಳ ಪ್ರಥಮ ಸ್ಥಾನದಲ್ಲಿ ಸಂಗೀತ ಯಾವತ್ತೂ ನಿಲ್ತಾ ಇದೆ. ಅದು ದಕ್ಷಿಣಾದಿರ್ಬೋದು, ಉತ್ತರಾದಿರ್ಬೋದು. ಯಾವುದೇ ಸಂಗೀತಗಳು ಇವತ್ತು ಎಲ್ಲ ರೀತಿಯ ಎಲ್ಲ ಸ್ತರದ ಕಲೆಗಳಿಗೆ ಆಧಾರವಾಗಿ ಅದನ್ನು ರೂಪಿಸುವಲ್ಲಿ ಅದರದ್ದೇ ಅಂತಹ ಸೇವೆಯನ್ನು ನೀಡುತ್ತಾ ಬಂದಿವೆ. ಈ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಲಾಸಕ್ತರು ಸಂಗೀತವನ್ನು ಕಲಿತು ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ, ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಪ್ರಯತ್ನಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಿನ್ನೆಯಿಂದ ಪಾಲ್ಗೊಂಡಂತಹ ಎಲ್ಲ ಕಲಾವಿದರಿಗೂ, ಸಂಗೀತ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ, ಇದಕ್ಕಾಗಿ ಅವರ ಜೊತೆಗೂಡಿ ಸಹಕರಿಸುತ್ತಿರುವ ಎಲ್ಲ ಸಂಗೀತಾಸಕ್ತರಿಗೂ, ಮುಖ್ಯವಾಗಿ ಇದರ ಗುರುಗಳಾದಂತಹ ಉಷಾ ಈಶ್ವರ ಭಟ್ ಮತ್ತು ಇದರ ಸಾರಥ್ಯವನ್ನು ವಹಿಸಿಕೊಂಡಂತಹ ನಮ್ಮವರೇ ಆದಂತಹ ಈಶ್ವರ ಭಟ್ ಮತ್ತು ಅವರ ಸುಪುತ್ರಿಯರಿಗೆ ಮತ್ತು ಅವರೊಂದಿಗೆ ಜೊತೆಗೂಡಿ ಅವರ ಈ ಕಾರ್ಯದಲ್ಲಿ ತಮ್ಮದಾದಂಥ ಸೇವೆಯನ್ನು ನೀಡುತ್ತಿರುವ ಎಲ್ಲ ಸಹೃದಯಿ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾದ ಅಭಿನಂದನೆಯನ್ನು ತಿಳಿಸ್ತಾ, ಅವರೆಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಆ ಕಲಾಮಾತೆ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅಂತ ಈ ಸಂದರ್ಭದಲ್ಲಿ ಸಂಪ್ರಾರ್ಥಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಶಾಲೆ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆಯಲಿ ಮತ್ತು ಹೆಚ್ಚಿನ ರೀತಿಯಲ್ಲಿ ಸಂಗೀತ ಕ್ಷೇತ್ರಕ್ಕೆ ಕಲಾವಿದರನ್ನು ನೀಡುವಂತಹ ಕೆಲಸವನ್ನು ಮಾಡಲಿ. ಅದಕ್ಕೆ ದೇವರ ಗುರು ಹಿರಿಯರ ಆಶೀರ್ವಾದ ಯಾವತ್ತೂ ಇರಲಿ ಅಂತ ಮತ್ತೊಮ್ಮೆ ಸಂಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.